ಮೈಸೂರಿನಲ್ಲಿ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಅಪ್ಪ, ಅಮ್ಮ ಮತ್ತೆ ಮಗಳು 3 ಜನ ಸಾವನ್ನಪ್ಪಿದ್ದಾರೆ. ಮಗಳಿಗೆ ಕಿರುಕುಳ ನೀಡ್ತಾ ಇದ್ದದ್ದಕ್ಕೆ ಮನನೊಂದಂತಹ ಅಪ್ಪ ಮತ್ತು ಅಮ್ಮ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಮೂವರ ಸಾವಿಗೆ ಶಿವಣ್ಣ, ನಾಗರತ್ನ ಮತ್ತು ರಕ್ಷಿತಾ ಈ 3 ಜನ ಆತ್ಮಹತ್ಯೆಗೆ ಶರಣಾದವರು ಅಂತ ಹೇಳಿ ಗೊತ್ತಾಗಿದೆ. ಈಗ ಟೀನರ್ಸ್ ಒಂದು ಕಾಟ್ ಮೇಲೆ ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾರೆ. 2 ಪುಟಗಳ ಈ ಡೆತ್ ನೋಟ್. ಸೊ ಅಲ್ಲಿ ಡೆತ್ ನೋಟ್ನಲ್ಲಿ ಕೆಲವೊಂದಷ್ಟು ಕಾರಣಗಳನ್ನು ಹೇಳಿದಾರಂತೆ. ಏನು ಕಾರಣ, ಏನಕ್ಕೋಸ್ಕರ ನಾವು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ. ಮನೆಯಲ್ಲೇ 3 ಜನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಫೋಟೋಸನ್ನು ಕೂಡ ನಿಮಗೆ ಇನ್ನೊಂದು ವಿಂಡೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಪ್ಪ, ಅಮ್ಮ ಮತ್ತು ಮಗಳು 3 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಚಾರ ಏನು ಅಂತ ಹೇಳಿದ್ರೆ, ಈಗ ಶಿವಣ್ಣ, ನಾಗರತ್ನ ಮತ್ತು ಅವರ ಪುತ್ರಿ ಏನು ರಕ್ಷಿತಾ ಅವರಿಗೆ ಮದುವೆ ನಿಶ್ಚಯ ಆಗಿತ್ತು. ಅದರ ನಿಶ್ಚಯ ಆದ ಬಳಿಕ ಉಲ್ಲಾಸ್ ಏನು ನಿಶ್ಚಿತಾರ್ಥ ಆಗಿತ್ತು ಆತನಿಗೆ ಮೆಸೇಜ್ಗಳನ್ನು ಕಳಿಸ್ತಾ ಇದ್ರಂತೆ. ರಕ್ಷಿತಾ ಮೆಸೇಜ್ ಮದುವೆ ಆಗಬೇಕಾಗಿದ್ದಂಥ ಯುವಕನಿಗೆ ರವಾನೆ ಆಗಿದೆ. ಅಂದರೆ ಮದುವೆ ಆಗಬೇಕಾಗಿದ್ದಂಥ ಹುಡುಗನಿಗೆ ಈ ಉಲ್ಲಾಸ್ ಅನ್ನೋನು ಕಳಿಸಿದ್ದ ಅನ್ನೋದು ಆರೋಪ. ಮೆಸೇಜ್ ಮತ್ತು ಕೆಲ ಫೋಟೋಗಳನ್ನು ಇಟ್ಕೊಂಡು ಕಿರುಕುಳ ಕೊಡ್ತಾ ಇದ್ದಂತೆ. ರಕ್ಷಿತಾಗೆ ಈ ಉಲ್ಲಾಸ್ ಕೂಡ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗ ಆರೋಪ. ಮತ್ತೊಬ್ಬ ಆರೋಪಿಯ ಫೋಟೋ ಕೂಡ ನಾವು ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಬುಲೆಟ್ ಮೇಲೆ ಕೂತಿರುವಂತಹ ವ್ಯಕ್ತಿ ಉಲ್ಲಾಸ್ ಗೌಡ ಅಂಥೇಳಿ. ಇನ್ಫ್ಯಾಕ್ಟ್ ಇಲ್ಲಿರುವಂಥ ವಿಚಾರ ಇಷ್ಟು, ಈಗ ಗೊತ್ತಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ರಕ್ಷಿತಾಗೆ ಬೇರೆ ಒಬ್ಬ ಹುಡುಗನ ಜೊತೆಗೆ ನಿಶ್ಚಿತಾರ್ಥ ಆಗಿತ್ತು. ನಿಶ್ಚಿತಾರ್ಥ ಆದಮೇಲೆ ಈ ರಕ್ಷಿತಾ ಮತ್ತು ಉಲ್ಲಾಸ್ ನಡುವೆ ಕೆಲವೊಂದಷ್ಟು ಮೆಸೇಜಸ್ ಆಗ್ತಿತ್ತಂತೆ. ಅಂದರೆ ಮುಂಚಿಂದ ಇವರಿಬ್ಬರು ಕೂಡ ಪರಿಚಯ ಇದ್ದರು ಅಂಥೇಳಿ ಆ ಮೆಸೇಜ್ಗಳನ್ನು ಇವನು ಆ ಹುಡುಗನಿಗೆ ಫಾರ್ವರ್ಡ್ ಮಾಡಿದ್ದಾನೆ. ಅಂದರೆ ಆ ಮದುವೆ ಮುರಿಯೋ ಒಂದು ವಿಚಾರ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಆತ ಮೆಸೇಜಸ್ಗಳನ್ನು ರವಾನೆ ಮಾಡಿದ್ದಾನೆ, ಆ ಹುಡುಗನಿಗೆ ಕಳಿಸಿದ್ದಾನೆ ಅನ್ನೋದು ಈಗ ಉಲ್ಲಾಸ್ ಮೇಲಿರುವಂಥ ಆರೋಪ. ಇದರಿಂದಾಗಿ ಮನನೊಂದು ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ನಾಳೆ ಮದುವೆ ಇತ್ತು, ಇವತ್ತು 3 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಪ್ಪ, ಅಮ್ಮ, ಮಗಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾಳೆ ಇದ್ದಿದ್ದು ಮತ್ತೆ ನಾಳೆ ಹಸುಮಣೆ ಹೇರಬೇಕಾಗಿದ್ದಂಥ ವಧು ರಕ್ಷಿತಾ ಇವತ್ತು ಮಸಣಕ್ಕೆ ಸೇರಿದ್ದಾರೆ. ಮೊಮ್ಮಗಳು ರಕ್ಷಿತಾ ಸಾವು ಕೇಳಿ ಅವರ ಅಜ್ಜಿ ದಿಕ್ಕೆ ತೋಚದಂತಾಗಿದ್ದಾರೆ. ನೋಡಿ, ಇನ್ವಿಟೇಷನ್ ಕಾರ್ಡ್ ಕೂಡ ನಿಮಗೆ ನಾವು ಅಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ನಾಳೆ ಇದ್ದಂಥ ಮದುವೆ, ಇನ್ನೇನು ನಾಳೆ ಮದುವೆ, ಇವತ್ತೆಲ್ಲರೂ ಕೂಡ ಹೊರಡಬೇಕು, ಎಲ್ಲವೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇವೆ. ಬಟ್ ಅಷ್ಟರ ಮಧ್ಯ ಏನು ಗಲಾಟೆ ಆಗಿದೆ ಅಥವಾ ಏನಾದರೂ ಹುಡುಗನ ಕಡೆಯವರಿಂದ ಮತ್ತೆ ಇವ್ರಿಗೇನಾದರೂ ಮಾತಾಯ್ತಾ, ಮದುವೆ ಬಗ್ಗೆ ಏನಾದರೂ ತಕರಾರುಗಳಿದ್ವಾ, ಸೊ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಬಟ್ ವಿಚಾರ ಅಂತ ಹೇಳಿದ್ರೆ ನಾಳೆ ಮದುವೆ ಇತ್ತು, ಬಟ್ ಹೇಗೆ ಈ ಮೆಸೇಜಸ್ ಎಲ್ಲ ಆತನಿಗೆ ಹೋಗಿ ಸಮಸ್ಯೆ ಮಾಡ್ತಾ ಇದ್ದಾನೆ, ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಿ ಮನನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂಥೇಳಿ ಅಲ್ಲಿ ರಕ್ಷಿತಾ ಇನ್ನು ಮದುವೆ ಆಗಬೇಕಾಗಿತ್ತು ಅವರ ಅಜ್ಜಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಉಲ್ಲಾಸ ಅವನ ಲವ್ ಮಾಡ್ಕೊಂಡಿದ್ದಂತ ನಮ್ಗೆ ಗೊತ್ತಿಲ್ಲಕ್ಕ ಸ್ವಾಮಿ. ಅದು ಗೊತ್ತಾಗೋಯ್ತು ನನ್ನ ಅಳಿಯನಿಗೆ. ಈ ನನ್ನ ಮಗ ಮೆಸೇಜ್ ಕಳ್ಸೋಕೆ ಶುರು ಮಾಡಿಬಿಟ್ಟ. ಮಾನ ಮರ್ಯಾದೆಗೆ ಹೋಯ್ತು ಅಂದ್ಬಿಟ್ಟು ನೆನ್ನೆ ಅವನೇ ಪ್ರೀತಿ ಗಂಡಿಗೆಲ್ಲ ಮದುವೆ ಗಂಡು ಬಿಟ್ಬಿಟ್ಟು ಇವನೇ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದ. ನಮ್ಮ ಹಳ್ಳಿಯವ್ರನ್ನ ಕೇಳ್ಕೊಂಡಂತೆ ಅವು ಅಲ್ಲೋಗಿ ಕಾಲಿಟ್ಕೊಂಡಂತೆ, ನಿನ್ನ ಮಗಳನ್ನ ಕರ್ಕೊಂಡೈತಿ ಅಂತ ಅವ್ನಿಗೆ ಅಹಂಕಾರ ಎಷ್ಟು ಮಟ್ಟಿಗಿದ್ದ ನನ್ನ ಮಗನಿಗೆ ಅಂದ್ಬಿಟ್ಟು ಒದ್ಬಿಟ್ಟು ಬಂದು ಮಗಳ ಮುಚ್ಚಾಕಂದ್ರು ಕಾತಿರ್ಸಕ್ಕೆ. ನಾವು ಎಲ್ಲ ಮಚ್ಕಿತ್ತು ಸಮಾಧಾನ ಮಾಡ್ಬೇಕಪ್ಪ, ಇರೋ ಸತ್ಯ ನಾನು ಹೇಳ್ತೀನಿ, ಇನ್ನೇನು ಹೇಳೋದಿಲ್ಲ. ಆಮೇಲೆ ನಾವೆಲ್ಲ ಬೇಡಕ್ಕಪ್ಪ ದುಡ್ಡು ಬೇಡ ಅಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಸಮಾಧಾನ ಆದರು. ನನ್ನ ಮೊಮ್ಮಗಳು ಇದ್ದು ಅವಳು ಸಮಾಧಾನ ಮಾಡಿ ಬೇರೆ ಊರಿಂದ ಬಂದಿತ್ತು ಮದುವೆ. ನಾಳೆ ಚಪ್ರ ಎಲ್ಲನೂ ರೆಡಿ ಮಾಡಿ ಕೊನೆಗೆ ಇವನು ಕದಿಸಿ ಮಾದೇವಣ್ಣವ್ರನಲ್ಲಿ ಮಾತಾಡಿದ್ರು. ನೆನ್ನೆ ಮೆಸೇಜ್ನು ಇದು ಮಾಡಿದ್ರು. ಅದಕ್ಕೆ ಇವನು ಏನು ಮಾಡ್ದ, ತಿರ್ಗಾ ಹುಡುಗನಿಗೆ ಕಳ್ಸೋಕೆ ಶುರು ಮಾಡ್ದ. ಅದು ಇವ್ರಿಗೆ ಗೊತ್ತಾಗೋಯ್ತು. ಸೊ ಇನ್ಮೇಲೆ ನಾನು ಇರಬಾರ್ದು ಅಂದ್ಬಿಟ್ಟು ನಿಚಾಯಿಸ್ಕೊಬಿಟ್ರು. ರಾತ್ರಿ ಏನಾದ್ರು ಮಾಡ್ಕೋಬೇಕು ಅಂತ ಇದ್ದರು. ನಾವೆಲ್ಲ ಸಮಾಧಾನ ಮಾಡಿ ಆ ಹುಡುಗನ್ನೇ ಕರೀತು, ಮದುವೆ ಹುಡುಗನ್ನೇ. ಅವ್ರ ಅಣ್ಣ ಅವ್ರ ಹೊತ್ತಿಗೆ ಎಲ್ಲ ಬಂದು ಅವರು ಏನು ಮಾಡ್ಕೋಬೇಡಿ ಅಂಕಲ್, ದಯವಿಟ್ಟು ನಾವು. ಇದು ರಕ್ಷಿತಾ ಅವರ ಅಜ್ಜಿ ಚಿನ್ನಮ್ಮ ಅವರು ಹೇಳ್ತಾ ಇದ್ದಿದ್ದು. ಮೊಮ್ಮಗಳು ರಕ್ಷಿತಾ ಮದುವೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡ್ಕೊಂಡಿದ್ವಿ. ನಮ್ಮೂರಿನ ಉಲ್ಲಾಸ್ ಗೌಡ ಅಂತೇಳಿ ಅವನು ಕಿರುಕುಳ ಕೊಡ್ತಾ ಇದ್ದ ನನ್ನ ಮೊಮ್ಮಗಳು ಫೋಟೋ ಮತ್ತು ಮೆಸೇಜು ಅದನ್ನೆಲ್ಲ ಇಟ್ಕೊಂಡು ಹುಡುಗನಿಗೆ ಕಳಿಸಿ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಸೊ ಅದರಿಂದಾಗೇನೆ ಮನನೊಂದು ಇವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂಥೇಳಿ. ನಮ್ಮ ಅಣ್ಣನ ಮಗಳ ಹುಡುಗಿಗೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಗಿ ನಾಳಿದ್ದು ಮದುವೆ ಇತ್ತು. ಮದುವೆ ಇದ್ದಂಥ ಸಂದರ್ಭದಲ್ಲಿ ಉಲ್ಲಾಸ್ ಗೌಡ ಅನ್ನೋಂಥ ವ್ಯಕ್ತಿ
ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ನಾನೇನು ಮದುವೆ ಆಗಬೇಕಾಗಿತ್ತು, ನೀನು ಹೆಂಗೆ ಬೇರೆಯವ್ರನ್ನ ಮದುವೆ ಆಯ್ತೀಯ ಅಂತ ಹೇಳ್ಬಿಟ್ಟು ಎಲ್ಲ ಗಲಾಟೆ ಮಾಡಿ, ಆ ಗಲಾಟೆಯಲ್ಲಿ ಕೊನೆಗೆ ಎಲ್ಲ ದೊಡ್ಡವರು ಸೇರಿ ನ್ಯಾಯ ತೀರ್ಮಾನ ಮಾಡಿದರು. ಆ ತೀರ್ಮಾನದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇನ್ನು ನಿಮ್ಮ ತಂಟೆಗೆ ಬರಲ್ಲ ಅಂತ ಹೇಳಿ ಮತ್ತೆ ರಾತ್ರಿ ಹುಡುಗನಿಗೆ ಡೈರೆಕ್ಟು ಹುಡುಗಿ ಮದುವೆ ಆಗಿಬೇಕಾದಂಥ ಹುಡುಗನಿಗೆ ಫೋಟೋಗಳನ್ನ ಕಳಿಸಿ ಅಶ್ಲೀಲವಾಗಿ ಮಾತಾಡಿ ಚಿತ್ರ ಹಿಂಸೆ, ನಾನು ಮದುವೆ ಅಲ್ಲೇ ಚೌಟ್ರಲ್ಲೇ ಬಂದು ಮದುವೆ ನಿಲ್ಲಿಸ್ತೀನಿ ಅಂತೆಲ್ಲ ಆವಾಜ್ ಹಾಕಿ ಎದುರಿಸಿ ಬೆದರಿಸಿ ಕಿರುಕುಳ ತಾಳಲಾರದೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಮಗಳು 3 ಜನನು ಬೆಳಗ್ಗೆ 7 ಗಂಟೆ ನಂತರ ಆತ್ಮಹತ್ಯೆಗೆ ಶರಣಾಗರ ಸರ್. ನಮ್ಮ ಅಣ್ಣನ ಮಗಳು ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಮ್, ನಿಜಕ್ಕೂ ಘೋರ ದುರಂತ. ಯಾಕಂತ ಹೇಳಿದ್ರೆ ಮನೆಯವರು ಕೂಡ ಗೊತ್ತಾಗಿತ್ತು, ಜೊತೆಗೆ ಅಲ್ಲಿ ಊರವ್ರನ್ನು ಕೂಡ ಕೂರಿಸಿ ರಾಜಿ ಪಂಚಾಯತಿ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನ ಒಬ್ಬರು ಅಲ್ಲಿ ಸಂಬಂಧಿ ಕೂಡ ಹೇಳ್ತಾ ಇದ್ರು. ಇಷ್ಟಾದರೂ ಕೂಡ ಮರ್ಯಾದೆಗೆ ಹಂಚಿ ಏನೋ ಒಂದು ಆಗ್ಬಿಡುತ್ತೆ, ಮುಂದೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಇವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಘೋರ. ಆ ಡೆತ್ ನೋಟಲ್ಲಿ ಏನಿದೆ ಎಕ್ಸಾಕ್ಟ್ ಏನಾದರೂ ಗೊತ್ತಾಗಿದೆಯಾ? ಈ ಉಲ್ಲಾಸ್ ಕೂಡ ಯಾವಾಗಲಿಂದ ಕಿರುಕುಳ ಕೊಡ್ತಾ ಇತ್ತಾ, ಹೇಗೆ ಈತ ಟಾರ್ಚರ್ ಮಾಡಿದ್ದಾನೆ, ಏನು ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ರಾಮ್ ಇದರಿಂದ? ರೆಹಮಾನ್, ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದಾರುಣ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ಉಂಡಿಯಲ್ಲಿ ನಡೆದಿದೆ. ನಾನೀಗ ಅದೇ ಮನೆಯ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಮನೆಯನ್ನು ಕಾಣ್ತಾ ಇದೆ. ಇದೇ ಒಂದು ಮನೆಯಲ್ಲಿ 3 ತಂದೆ, ತಾಯಿ ಮತ್ತೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಶಿವಣ್ಣ ಅಂತೇಳಿ 54 ವರ್ಷ, ನಾಗರತ್ನ 44 ವರ್ಷ, ರಕ್ಷಿತಾ 21 ವರ್ಷ. ಈ 3 ಸಹ ಮನೆಯಲ್ಲಿ ಬಾಳೆಹಣ್ಣಿನಲ್ಲಿ ವಿಷವನ್ನು ಹಾಕಿಕೊಂಡು ಸೇವಿಸಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 3 ಸಹ ಈಗ ಸಾವನ್ನಪ್ಪಿದ್ದಾರೆ. ಇದೇ ಗ್ರಾಮದ ಉಲ್ಲಾಸ್ ಗೌಡ ಅಂತೇಳಿ ಈತ ಇದೇ ಗ್ರಾಮದವನಾಗಿದ್ದ, ಪರಿಚಯಸ್ಥನಾಗಿದ್ದ, ಮತ್ತು ರಕ್ಷಿತಾಗೆ ಸಾಕಷ್ಟು ಸಹಾಯಗಳನ್ನು ಮಾಡುವಂಥದ್ದು, ಮನೆಗೆ ಬರುವಂಥದ್ದು, ಮನೆಯವ್ರ ಜೊತೆ ಚೆನ್ನಾಗಿರುವಂಥದ್ದು ಎಲ್ಲವನ್ನೂ ಸಹ ಮಾಡ್ತಾ ಇದ್ದ. ಕಳೆದ ಸಾಕಷ್ಟು ವರ್ಷಗಳಿಂದ ಆತನ ಒಡನಾಟ ಇತ್ತು. 3 ತಿಂಗಳ ಹಿಂದೆ ಅಷ್ಟೇ ರಕ್ಷಿತಾಗೆ ನಿಶ್ಚಿತಾರ್ಥ ಆಗಿತ್ತು. ದುರಂತ ಅಂದರೆ ನಾಳೆ ಮತ್ತು ನಾಳಿದ್ದು 2 ದಿನ ಕಳೆದಿದ್ರೆ ಆಕೆಯ ಮದುವೆ ಆಗ್ತಾ ಇತ್ತು. ಹುಡುಗನ ಜೊತೆಗೆ ನಿಶ್ಚಿತಾರ್ಥ ಸಹ ಆಗಿತ್ತು. ಈ ಮಧ್ಯದಲ್ಲಿ ಕೆಲ ದಿನಗಳಿಂದ ಈತ ಏನಿದೆ ಉಲ್ಲಾಸ್ ಗೌಡ ಇದ್ದಾನೆ, ಆತ ಆಕೆಗೆ ಕಿರುಕುಳವನ್ನು ನೀಡ್ತಾ ಇದ್ದ. ಅಂದರೆ ನೀನು ನನ್ನನ್ನೇ ಮದುವೆ ಆಗಬೇಕು ಅಂತೇಳಿ ಕಿರುಕುಳ ನೀಡ್ತಾ ಇದ್ದ. ಆದರೆ ರಕ್ಷಿತಾಗೆ ಅದು ಇಷ್ಟ ಇರಲಿಲ್ಲ ಅಂತೇಳಿ ಅವ್ರ ಸಂಬಂಧಿಕರು ಹೇಳ್ತಾ ಇರುವಂಥದ್ದು. ಆದರೆ ಆತ ಯಾವಾಗ ಈ ಮನೆಯವರು ಒಪ್ಪಲಿಲ್ಲ ಅಥವಾ ರಕ್ಷಿತಾ ಇದಕ್ಕೆ ಸೊಪ್ಪು ಹಾಕಲಿಲ್ಲ, ಆತ ಬೇರೆ ಒಂದು ಮಾರ್ಗವನ್ನು ಹುಡ್ಕೊಂಡಿದ್ದ. ಅಂದರೆ ಆ ಏನು ನಿಶ್ಚಿತಾರ್ಥ ಆಗಿತ್ತು ಹುಡುಗ, ಆ ಹುಡುಗನ ಬಳಿ ಹೋಗಿ ಆ ವಿಚಾರಗಳನ್ನು ಹೆಸರು ಹೇಳುವಂಥದ್ದು ಮತ್ತು ಕೆಲವೊಂದಷ್ಟು ಮೆಸೇಜ್ಗಳನ್ನು, ಫೋಟೋಗಳನ್ನು ಆತನಿಗೆ ಕಳಿಸಿದ್ದ. ಹೀಗಾಗಿ ನಿನ್ನೆ ರಾತ್ರಿ ಅಷ್ಟೇ ಆ ಹುಡುಗನ ಏನು ನಿಶ್ಚಿತಾರ್ಥ ಆಗಿತ್ತು, ಅವರ ಮನೆಯವರು ಬಂದು ಇಲ್ಲಿ ಇವ್ರ ಜೊತೆ ಮಾತನಾಡುವಂಥ ಕೆಲಸವನ್ನು ಮಾಡಿದರು ಮತ್ತು ಅವ್ರಿಗೂ ಸಹ ಇವರು ಸಮಜಾಯಿಷಿಯನ್ನು ನೀಡಿದರು. ಅದಾದ ನಂತರ ಆಯಿತು ಮದುವೆ ಆಗಲಿ ಅಂತಲೇ ಅವರು ಹೇಳಿ ಹೋಗಿದ್ರು. ಆದರೆ ಈತ ನಿರಂತರವಾಗಿ ಈ ಥರ ಕಿರುಕುಳವನ್ನು ಇಡ್ತಾ ಇರೋದು, ಗ್ರಾಮದಲ್ಲಿ ಸಾಕಷ್ಟು ಅವಮಾನ ಆಯಿತು ಅಂತೇಳಿ 3 ಸಹ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತೇಳಿ ಡೆತ್ ನೋಟನ್ನು ಸಹ ಬರೆದಿದ್ದಾರೆ. ಡೆತ್ ನೋಟಲ್ಲಿ ಅವ್ರು ಬರೆದಿರುವಂಥದ್ದು ಏನು ಉಲ್ಲಾಸ್ ಕೂಡ ಯಾವ ರೀತಿ ತೊಂದರೆಯನ್ನು ಕೊಡ್ತಾ ಇದ್ದ, ಮತ್ತು ಆತ ಮೊದಲಿಂದಲೂ ಸಹ ಪರಿಚಯಸ್ಥನಾಗಿದ್ದರೂ ಸಹ ಯಾವುದೇ ವಿಚಾರವನ್ನು ಹಿಂದೆ ಹೇಳಿರಲಿಲ್ಲ. ಕೆಲ ದಿನಗಳ ಹಿಂದೆ ಆ ವಿಚಾರ ಹೇಳಿದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಸಹ ಕುಳಿತುಕೊಂಡು ಆತನ ಜೊತೆ ಮಾತನಾಡಿದರು, ಇದು ಬೇಡ ಅಂತೇಳಿ ಸುಮ್ಮನಾಗಿಸಿದ್ರು. ಆದರೆ ಇದ್ದಕ್ಕಿದ್ದಂತೆ ಮತ್ತೆ ಆತ ಏನು ಹುಡುಗ ನಿಶ್ಚಿತಾರ್ಥ ಆಗಿದ್ದಂಥ ಹುಡುಗನನ್ನು ಸಂಪರ್ಕ ಮಾಡಿದ್ದಂಥದ್ದು ಇವರ ಒಂದು ಆತಂಕಕ್ಕೆ ಕಾರಣವಾಗಿತ್ತು. ಅದೇ ಅವಮಾನಕ್ಕಾಗಿ ಅವರು ಇದು ಮಾಡಿದ್ರು. ಇದೀಗ ಈಗ ನೋಡ್ತಾ ಇರ್ಬೋದು ಗ್ರಾಮಸ್ಥರು, ಏನು ಆತ ಉಲ್ಲಾಸ್ ಗೌಡ ಇದನ್ನು ಕಿರುಕುಳವನ್ನು ನೀಡಿದ, ಆತನನ್ನು ಬಂಧಿಸಬೇಕು ಅಂತೇಳಿ ಅಲ್ಲಿವರೆಗೂ ಸಹ ಮೃತದೇಹಗಳನ್ನು ನಾವು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡೋದಿಲ್ಲ ಅಂತೇಳಿ ಸ್ಥಳೀಯರು ಒಂದು ಪ್ರತಿಭಟನೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಯಾಕಂದರೆ ಖಂಡಿತವಾಗಿಯೂ ರೆಹಮಾನ್, 21 ವರ್ಷದ ಹುಡುಗಿ 21 ವರ್ಷಗಳಾಗಿತ್ತು. 2 ದಿನ ಆಗಿದ್ರೆ ಆಕೆ ಹಸೆಮಣೆಯನ್ನು ಏರಬೇಕಾಗಿತ್ತು. ಆದರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಆತ ನೇರವಾಗಿಯೂ ಸಹ ಯಾವತ್ತೂ ನಾನು ಆಕೆಯನ್ನು ಪ್ರೀತಿಸ್ತಾ ಇದ್ದೇನೆ, ಆಕೆ ನನಗೆ ಮದುವೆ ಮಾಡಿಕೊಡಿ ಅಂತಲೂ ಸಹ ಕೇಳ್ತಾ ಇರಲ್ಲ. ಆದರೆ ಯಾವ ಕಾರಣಕ್ಕೆ ಈ ರೀತಿ ಕಿರುಕುಳ ಕೊಟ್ಟ ಅನ್ನೋದು ಸಹ ಗೊತ್ತಾಗ್ತಲ್ಲ. ಹೀಗಾಗಿ ಮೊದಲು ಆತನನ್ನು ಬಂಧಿಸಬೇಕು, ಆತನಿಗೆ ಶಿಕ್ಷೆಯನ್ನು ಕೊಡಬೇಕು. 3 ಸಾವಿಗೆ ಆತನೇ ಕಾರಣ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಅವರ ತಂದೆಯ ಜೊತೆ ಆತ ಟ್ರ್ಯಾಕ್ಟರ್ ಓಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ತಂದೆಗೂ ಸಹ ಆತ ವಿಚಾರವನ್ನು ಹೇಳಿರಲಿಲ್ಲ. ನೇರವಾಗಿ ಯಾವಾಗ ನಿಶ್ಚಿತಾರ್ಥ ಆಗಿದ್ದಂಥ ಹುಡುಗ ಅಂದರೆ ಈಗ ಆಲ್ರೆಡಿ 2 ದಿನಗಳಲ್ಲಿ ಮದುವೆ ಆಗ್ತಾ ಇತ್ತು, ಆ ಹುಡುಗನನ್ನು ಸಂಪರ್ಕಿಸಿದ್ರು. ಹೀಗಾಗಿಯೇ ಈ ಎಲ್ಲರೂ ಸಹ ಅಂದರೆ ಗ್ರಾಮಸ್ಥರಿಂದಾಗಿ ಅವಮಾನ ಆಗುವಂಥದ್ದು ಆಗ್ತದೆ ಅಂತೇಳಿ 3 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಟಿ ನರಸೀಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಈಗಾಗಲೇ SP ಮಲ್ಲಿಕಾರ್ಜುನ್ ಬಾಲ್ದಂಡಿ, DYSP ಧರ್ಮೇಂದ್ರ ಎಲ್ಲ ಬಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆತನ ಬಂಧನಕ್ಕಾಗಿ ಈಗಾಗಲೇ ಒಂದು ತಂಡವನ್ನು ಸಹ ರಚಿಸಲಾಗಿದೆ. ಆತನ ಬಂಧಿಸಿದ ನಂತರ ಯಾವ ಕಾರಣಕ್ಕಾಗಿ ಆತ ಕಿರುಕುಳ ಕೊಡ್ತಾ ಇದ್ದ ಇವೆಲ್ಲವೂ ಸಹ ಗೊತ್ತಾಗಬೇಕಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್.